ಎರಡನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಜನತಾ ಪಕ್ಷಕ್ಕೆ ಇಂದು 50ನೇ ವಾರ್ಷಿಕೋತ್ಸವದ ಸಂಭ್ರಮ. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇಂದು ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 50ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವ ಮೂಲಕ ಗಣ್ಯರು ಚಾಲನೆಯನ್ನು ನೀಡಿದರು. ನಂತರ ಜನತಾ ಪಕ್ಷ ಸ್ಥಾಪನೆಯ ಮುಂದಾಳತ್ವ ವಹಿಸಿದಂತಹ ಜಯಪ್ರಕಾಶ್ ನಾರಾಯಣ್ ಹಾಗೂ ಜನತಾ ಪಕ್ಷದಿಂದ ಸಿಎಂ ಆಗಿದ್ದ ರಾಮಕೃಷ್ಣ ಹೆಗಡೆಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪ ನಮನವನ್ನು ಸಲ್ಲಿಸಿ ಕೇಕ್ ಕಟ್ ಮಾಡಿ 50ನೇ ವರ್ಷದ ಸಂಭ್ರಮವನ್ನು ಆಚರಿಸಿದರು. ಇದೇ ವೇಳೆ ಅನೇಕ ಕಾರ್ಯಕರ್ತರು ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡರು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಕೋಡಿಹಳ್ಳಿ ಚಂದ್ರಶೇಖರ್, ಜನತಾ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ದಕ್ಷಿಣ ಭಾರತ ಉಸ್ತುವಾರಿ ಡಾಕ್ಟರ್ ವಾಣಿ ಎನ್ ಶೆಟ್ಟಿ, ಜನತಾ ಪಕ್ಷದ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಎನ್, ಜನತಾ ಪಕ್ಷದ ರಾಜ್ಯ ಮಹಿಳಾ ಮುಖಂಡರು ನಿರ್ಮಲಾ, ಜನತಾ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷ ಮಾದೇಗೌಡ, ಪಕ್ಷದ ಹಿರಿಯ ಮುಖಂಡರ ಶ್ರೀನಿವಾಸ್ ಸೇರಿದ ಹಾಗೆ ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕಳೆದ ಸುಮಾರು 6 ತಿಂಗಳಿಂದ ಸುಮಾರು ಹೆಚ್ಚು ಕಡಿಮೆ 15-20 ಸಭೆಗಳು, ಮಾಜಿ ಶಾಸಕರು ಮತ್ತೆ ಹಾಲಿ ಶಾಸಕರು, ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರು, ಅಲ್ಲಿರುವಂತಹ ಕೆಲವು ಮುಖಂಡರುಗಳು, JDS, ಬಿಜೆಪಿ, ಇತರ ಪಕ್ಷದ ನಾಯಕರೆಲ್ಲ ಒಗ್ಗೂಡಿ ಈ ಪಕ್ಷವನ್ನ 2028ಕ್ಕೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಆ ಚಿಂತನೆಯಲ್ಲಿ ನಾವೆಲ್ಲ ಇದ್ದೀವಿ. ಮುಂಬರುವಂತ ದಿನಗಳಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅನ್ನುವಂತ ಹುಮ್ಮಸ್ಸಿಂದ ಸಂತೋಷಕರವಾಗಿ ನಾವೆಲ್ಲರೂ ಇವತ್ತು ಹೇಳುವಂಥದ್ದು, ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಆದರ್ಶ, ರಾಮಕೃಷ್ಣ ತತ್ವ ಸಿದ್ಧಾಂತವನ್ನ ಪಾಲಿಸ್ಕೊಂಡು ಬರುವಂತ ಏಕೈಕ ಪಕ್ಷ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಜನತಾ ಪಕ್ಷ. ಜನಪರ ಸರ್ಕಾರವನ್ನ ಕೊಟ್ಟಂತಹ ಜನತಾ ಪಾರ್ಟಿಗೆ ಇವತ್ತು 50ನೇ ವರ್ಷ. ಸೊ 50ನೇ ವರ್ಷದ ವಾರ್ಷಿಕೋತ್ಸವವನ್ನ ನಾವು ಮಾಡ್ತಿದೀವಿ. ರಾಜ್ಯದ ಎಲ್ಲ ಜನತೆಗೆ ನಾನು ಈ ಮುಖೇನ ಜನತಾ ಪಾರ್ಟಿಯ ಈ ಫೌಂಡರ್ಸ್ ಡೇ ಏನಿದೆ, ವಾರ್ಷಿಕೋತ್ಸವ ಏನಿದೆ, ಅದರ ಶುಭಾಶಯಗಳನ್ನ ಹೇಳ್ತಿದ್ದೀನಿ. ಮಾಡ್ತಿರ್ಲಿಲ್ಲ, ಇವತ್ತು ಕುರ್ಚಿಗೆ ಅಂಟಿಕೊಂಡು ಎಲ್ಲ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದ ಜನ ಹಳೆಯ ಪದ್ಧತಿಯಂತೆ ಜನತಾ ಪಾರ್ಟಿಗೆ ಅಧಿಕಾರವನ್ನು ಕೊಡಲಿದ್ದಾರೆ. ಒಳ್ಳೆಯ ಮೌಲ್ಯಾಧಾರಿತ ರಾಜಕಾರಣವನ್ನ ನಮ್ಮ ಜನತಾ ಪಾರ್ಟಿ 28ಕ್ಕೆ ಶುರು ಮಾಡ್ತೇವೆ. ಈ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಆಟ 28ರೊಳಗಡೆ ಏನಿದ್ರು ಮುಗಿಸ್ಕೊಂಡ್ಬಿಡಿ. ಮುಂದೆ ಬರ್ತಾ ಇರೋದು 28ಕ್ಕೆ ಜನತಾ ಪಾರ್ಟಿ. ನೆನಪಿರ್ಲಿ, ಜಾತಿ ಪದ್ಧತಿಯನ್ನ ಎಲ್ಲ ಒಂದು ವ್ಯವಸ್ಥೆಯನ್ನು ತೊಡೆದಾಕತಕ್ಕಂಥ ಮೌಲ್ಯಾಧಾರಿತ ರಾಜಕಾರಣವನ್ನು ನೀಡ್ತಕ್ಕಂಥ ಏಕೈಕ ಪಕ್ಷ ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ನಮಸ್ಕಾರ.